ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಧನಸ್ಸು ರಾಶಿಯ ಯುಗಾದಿ ವರ್ಷ ಭವಿಷ್ಯವನ್ನು ನೋಡೋದಾದರೆ ಶತ್ರುಗಳು ಬೆನ್ನಿನ ಹಿಂದೆ ಚೂರಿ ಚುಚ್ಚುವಂತಹ ಸ್ನೇಹಿತರು ಬಹಳಷ್ಟು ಇರ್ತಾರೆ. ಅವರಿಂದ ಎಷ್ಟು ದೂರ ಇರ್ತೀರೋ ಅಷ್ಟು ನಿಮಗೆ ಶುಭವಾಗುತ್ತೆ. ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಧನಸ್ಸು ರಾಶಿಯ ವಿಶೇಷವಾದಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ನೋಡಿ, ಧನಸ್ಸು ರಾಶಿಯವರಿಗೆ ಗುರುವು 5ನೇ ಮನೆಯಲ್ಲಿ ಇರುವುದರಿಂದ ಭಾಳಷ್ಟು ರೀತಿಯಾದಂತಹ ಶುಭ ಫಲಗಳನ್ನು ನಿಮಗೆ ಕೊಡುವಂತಹ ಸಾಧ್ಯತೆ ಕೂಡ ಭಾಳಷ್ಟು ಇದ್ದಾನೆ. ಅವನು 5ನೇ ಮನೆಯಿಂದ ಹಿಡಿದು 6ನೇ ಮನೆಯವರೆಗೂ ಬರೋವರೆಗೂ ಸ್ವಲ್ಪ ಲಾಭವಿದೆ. ಭಾಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಭಾಳಷ್ಟು ಇದೆ. ನೀವು ಕೈ ಹಾಕಿದಂತಹ ಎಲ್ಲ ಕೆಲಸವೂ ಕೂಡ ಕಾರ್ಯಸಿದ್ಧಿಯಾಗುತ್ತದೆ ಮತ್ತು ಅದನ್ನು ನೀವು ಕಷ್ಟದಿಂದ ಮಾಡೋದಕ್ಕೆ ಹೋಗ್ತೀರಾ, ಅದು ಸುಲಭ ರೀತಿಯಲ್ಲಿ ನಿಮಗೆ ಅದು ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಮತ್ತು ವೃತ್ತಿಯಲ್ಲಿ ಭಾಳಷ್ಟು ರೀತಿಯಾದಂಥ ಯಶಸ್ಸನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಭಾಳಷ್ಟು ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಮನೆಯಲ್ಲಿ ಎಲ್ಲ ಸದಸ್ಯರೊಂದಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ನೀವು ಜೀವನವನ್ನು ಮಾಡುತ್ತೀರಾ ಹಾಗೂ ಒಂದು ಒಳ್ಳೆಯ ಸಂತೋಷದ ಸಮಯಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು. ಮತ್ತು ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಈ ವರ್ಷದಲ್ಲಿ ಅನುಭವಗಳು ಆಗುವಂತಹ ಸಾಧ್ಯತೆಯು ಕೂಡ ಭಾಳಷ್ಟು ಇದೆ. ಒಂದು ಒಳ್ಳೆಯ ಅನುಭವ ನಿಮ್ಮ ಜೀವನದಲ್ಲಿ ಆಗುತ್ತದೆ ಮತ್ತು ಆರ್ಥಿಕವಾಗಿ ಭಾಳಷ್ಟು ಸುಧಾರಣೆ ಆಗುತ್ತೆ ಈ ವರ್ಷದಲ್ಲಿ. ಹಿಂದಿನ ವರ್ಷದಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನು ಎದುರಿಸಿದರೆ ಈ ವರ್ಷದಲ್ಲಿ ಆರ್ಥಿಕವಾದಂತಹ ಸುಧಾರಣೆಯನ್ನು ಹೊಂದುತ್ತೀರಾ ಮತ್ತು ಧನ ಲಾಭವು ಕೂಡ ಉಂಟಾಗುವಂಥ ಸಾಧ್ಯತೆ ಕೂಡ ಇದೆ. ಮತ್ತು ಸ್ವಲ್ಪ ಈ ವೇಳೆಯಲ್ಲಿ ನೀವು ಯಾವುದೇ ದೃಢ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಗುರುವಿನ ಮಾರ್ಗದಲ್ಲಿ ಅಥವಾ ತಂದೆ ತಾಯಿಯ ಮಾರ್ಗದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನೋದನ್ನು ಇಲ್ಲಿ ಧನಸ್ಸು ರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಈ ವರ್ಷದಲ್ಲಿ ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊಂಡಿರಬೇಕಾಗತ್ತೆ. ಸುಮ್ಮನೆ ಅನಾವಶ್ಯಕವಾದಂತಹ ಉದ್ರೇಕಕ್ಕೆ ಒಳಗಾಗಬಾರ್ದು. ಬಹಳಷ್ಟು ತಾಳ್ಮೆಯಿಂದ ಇದ್ದಷ್ಟು ನಿಮಗೆ ಉತ್ತಮವಾದಂತಹ ಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇದೆ. ಮತ್ತು ಈ ವರ್ಷ ಪೂರ್ತಿಯಾಗಿ ಶನಿಯು 3ನೇ ಮನೆಯಲ್ಲಿರೋದರಿಂದ ಇನ್ನೂ ನಿಮಗೆ ಭಾಳಷ್ಟು ರೀತಿಯಾದಂಥ ಶುಭ ಫಲಗಳನ್ನು ಕೊಡ್ತಾನೆ. ಶನಿದೇವ ನಿಮ್ಮ ಹಿಂದೆ ಇದ್ದಾನೆ. ಈ ವರ್ಷದಲ್ಲಿ ಶನಿದೇವ ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೊಡ್ತಾನೆ. ಅವನಿಂದ ಇನ್ನೂ ನಿಮಗೆ ಲಾಭದಾಯಕವಾದಂಥ ಫಲಗಳನ್ನು ಕೊಡ್ತಾನೆ. ಯಾವೆಲ್ಲ ರೀತಿಯಲ್ಲಿ ಶನಿ ಫಲದಾಯಕವಾಗಿ ಕೊಡ್ತಾನೆ ಅಂತ ಹೇಳಿದ್ರೆ, ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಮತ್ತು ಒಂದು ಒಳ್ಳೆಯ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಅಂಥವರಿಗೆ ಅವರ ಕನಸು ನೆರವೇರುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಸ್ವಲ್ಪ ತಂದೆ ತಾಯಿಯೇ ಮತ್ತು ಮಕ್ಕಳ ಬಗ್ಗೆ ಭಾಳಷ್ಟು ಕೇರನ್ನು ತೆಗೆದುಕೊಳ್ಳಿ. ಒಂದು ಒಳ್ಳೆಯ ರೀತಿಯಾದಂಥ ನೆಮ್ಮದಿಯ ವಾತಾವರಣವು ಕೂಡ ಇರುತ್ತೆ. ತಂದೆ ತಾಯಿಯ ಆಶೀರ್ವಾದವು ಕೂಡ ಈ ವರ್ಷದಲ್ಲಿ ಭಾಳಷ್ಟು ಚೆನ್ನಾಗಿದೆ. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ, ನಿಮ್ಮ ತಂದೆ ತಾಯಿ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ನೀನು ಚೆನ್ನಾಗಿರೋ ಅನ್ನುವಂಥ ಹೇಳುವಂಥ ಮನಸ್ಸು ತಂದೆ ತಾಯಿಯಲ್ಲಿ ಇರ್ತಕ್ಕಂಥದ್ದು. ಆದಷ್ಟು ತಂದೆ ತಾಯಿಯನ್ನು ಗೌರವವನ್ನು ಕೊಡಿ. ಅವರು ಎಷ್ಟೇ ನಿಮ್ಮನ್ನು ದೂಷಿಸಲಿ, ಎಷ್ಟೇ ನಿಮ್ಮನ್ನು ತೊಂದರೆಯನ್ನು ಕೊಡಲಿ, ಯಾವುದೇ ತಂದೆ ತಾಯಿ ಕೊಡಲ್ಲ. ಆದರೆ ಸಮಯ ಸಂದರ್ಭ ಬಂದಾಗ ಆ ಥರ ಆಗುತ್ತೆ. ದೊಡ್ಡ ಮಗಂಗೆ ಒಂಥರ ಹೇಳಿದರೆ ಚಿಕ್ಕ ಮಗಂಗೆ ಒಂದು ನ್ಯಾಯ ಕೊಡ್ತಾರೆ ಅಂತ ಭಾಳಷ್ಟು ರೀತಿಯಾದಂಥ ನಿಮ್ಮ ವಾದಗಳು ಇರ್ತವೆ. ಆದರೆ ತಂದೆ ತಾಯಿ ಅವರು ಏನೇ ಮಾಡಿದ್ರು ಅವರು ಹಾಕುವಂಥ ಮಾರ್ಗ ಎಲ್ಲವೂ ಕೂಡ ಅದು ಕಾಲಕ್ಕೆ ಎಲ್ಲವೂ ಕೂಡ ಅದು ಶುಭವನ್ನು ತಂದು ಕೊಡುತ್ತದೆ. ಮತ್ತು ಸ್ವಲ್ಪ ಮಕ್ಕಳ ಬಗ್ಗೆ, ಸ್ವಲ್ಪ ತಾಯಿ ಬಗ್ಗೆ ಸ್ವಲ್ಪ ಅನವಶ್ಯಕವಾದಂಥ ಖರ್ಚುಗಳಾಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ತಾಯಿಗೆ ಆರೋಗ್ಯಕ್ಕೆ ಹೆಲ್ತ್ ರಿಲೇಟೆಡ್ ಸ್ವಲ್ಪ ಇಶ್ಯೂಸ್ಗಳು ಬರೋದಾಗಿರ್ಬೋದು. ಅಂಥ ವಿಷಯಗಳಲ್ಲಿ ಸ್ವಲ್ಪ ಹಣ ವ್ಯಯ ಆಗುವಂಥ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ. ಅದು ಈ ವರ್ಷದಲ್ಲಿ ಕಳ್ಕೊಂಡ್ರೆ ಮುಂದಿನ ವರ್ಷದಲ್ಲಿ ನಿಮಗೆ ಡಬಲ್ ಆಗಿ ಬರುತ್ತೆ. ಯಾಕೆಂದರೆ ನೀವು ತಂದೆಗೆ ತಾಯಿಗೆ ಏನೇ ಮಾಡಿದ್ರೂ ಕೂಡ ಅದು ಸಾಲೋದಿಲ್ಲ, ಆಯಿತಾ. ಅವರ ಋಣವನ್ನು ತೀರಿಸಲಿಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ, ಆಯಿತಾ. ಹಾಗಾಗಿ ತಂದೆ ತಾಯಿಯನ್ನು ದೇವರನ್ನು ಕಾಣಿ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಹಿಂದೆ ಇದ್ದಂತಹ ಆರೋಗ್ಯ ಬಾಧೆಗಳೆಲ್ಲವೂ ಕೂಡ
ಮುಕ್ತಿಯ ಹೊಂದುವಂಥ ಸಾಧ್ಯತೆ ಇದೆ. ಯಾರಿಗೆ? ಧನಸ್ಸು ರಾಶಿಯವರಿಗೆ ಹಿಂದೆ ಇದ್ದಂಥ ಆರೋಗ್ಯ ಬಾಧೆಗಳು ಈ ವರ್ಷದಲ್ಲಿ ಅದೆಲ್ಲವೂ ಕೂಡ ಮುಕ್ತಿಯನ್ನು ಹೊಂದಿ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಡಿಪ್ರೆಷನ್ನಿಂದ ಹೊರಗಡೆ ಬರುವಂಥ ಸಾಧ್ಯತೆಯು ಕೂಡ ಈ ವರ್ಷದಲ್ಲಿ ಲಾಭವಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದೆ. ಮನಸ್ಸಿಗೆ ನೆಮ್ಮದಿ ತರುವಂಥ ಕೆಲಸಗಳನ್ನು ಮಾಡ್ತೀರಾ. ದಾನ ಧರ್ಮಗಳಲ್ಲಾಗಲಿ ಅಥವಾ ಒಂದಿಷ್ಟು ನಿಮ್ಮ ಕೈಲಾದಂಥ ಸಹಾಯವನ್ನು ಮಾಡೋದಾಗಲಿ, ಒಂದು ರೀತಿಯಾದಂಥ ಶ್ವಾನಗಳಿಗೆ ಒಂದು ಬಿಸ್ಕೆಟ್ ತಿನ್ನಿಸೋದ್ರಿಂದನೋ ಅಥವಾ ಒಂದೇನಾದರೂ ಒಂದು ರೀತಿಯಲ್ಲಿ ತಿನ್ನಿಸೋದ್ರಿಂದನೋ ನಿಮಗೆ ಅದರಿಂದ ಸ್ವಲ್ಪ ನೆಮ್ಮದಿ ಅನ್ನೋದು ಸಿಗುವಂಥ ಸಾಧ್ಯತೆಯು ಕೂಡ ಧನುಸ್ಸು ರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಕೋರ್ಟಿಗೆ ಸಂಬಂಧಪಟ್ಟಂತಹ ಕೆಲಸಗಳಿದ್ದರೆ ಅದೆಲ್ಲವೂ ಕೂಡ ಸರಳವಾಗಿ ನೆರವೇರುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಸ್ವಲ್ಪ ಆದಷ್ಟು ಈ ವರ್ಷದಲ್ಲಿ ನೀವು ಧನುಸ್ಸು ರಾಶಿಯು ಸ್ವಲ್ಪ ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಶತ್ರುಗಳು ನಿಮ್ಮ ಹಿಂದೆ, ನಿಮ್ಮ ಮಿತ್ರ ಸ್ನೇಹಿತ ನಿಮ್ಮೊಟ್ಟಿಗೆ ಚೆನ್ನಾಗಿದ್ದು ಅವನೇ ನಿಮಗೆ ಹಿತಶತ್ರು ಆಗುವಂಥ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ. ನಿಮ್ಮ ಬೆನ್ನ ಹಿಂದೆ ಚೂರಿ ಚುಚ್ಚುವಂತಹ ವ್ಯಕ್ತಿ ಇರುತ್ತಾರೆ. ಸ್ವಲ್ಪ ಜಾಗ್ರತೆಯಿಂದ ಇರುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಷ್ಟು ಆ ಸ್ನೇಹ ಬಾಂಧವ್ಯ ಎಷ್ಟು ಮಟ್ಟಿಗೆ ಇರಬೇಕು ಅಷ್ಟು ಮಟ್ಟಿಗೆ ಇದ್ದರೆ ಒಳ್ಳೆಯದು. ಅದನ್ನು ಅತಿಯಾಗಿ ಮಾಡಲಿಕ್ಕೆ ಹೋದರೆ ಅಮೃತವೂ ಕೂಡ ವಿಷವಾಗುತ್ತೆ. ಮತ್ತು ವ್ಯಾಪಾರಸ್ಥರಿಗೆ ನೋಡೋದಾದರೆ ಸ್ವಲ್ಪ ಆದಷ್ಟು ಹಣವನ್ನು ಉಳಿತಾಯ ಮಾಡೋದಕ್ಕೆ ನೋಡಿ. ವ್ಯಾಪಾರಸ್ಥರು ಸ್ವಲ್ಪ ವ್ಯಾಪಾರ ವ್ಯವಹಾರದಲ್ಲಿ ಒಂದು ರೀತಿಯಾದಂತಹ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಮತ್ತು ಈ ವರ್ಷ ಸ್ವಲ್ಪ ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ಶುಭವನ್ನು ತಂದುಕೊಡುವಂಥ ಸಾಧ್ಯತೆ ಇದೆ. ಎಣ್ಣೆಕಾಳು ಆಗಿರ್ಬೋದು ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ಚಟುವಟಿಕೆ ಮಾಡೋರಾಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಬಿಸ್ನೆಸ್ ಮಾಡೋರಾಗಿರ್ಬೋದು, ಫೈನಾನ್ಸ್ ಸೆಕ್ಟರ್ಸ್ನಲ್ಲಿರೋರಿಗಾಗಿರ್ಬೋದು, ಅಂಥವ್ರಿಗೆಲ್ಲರಿಗೂ ಕೂಡ ಈ ವರ್ಷದಲ್ಲಿ ಭಾಳಷ್ಟು ರೀತಿಯಾದಂಥ ಉತ್ತಮ ಫಲಗಳನ್ನು ಕೊಡ್ತಾನೆ. ಆದರೆ ನಿಮ್ಮ ಕೆಲಸದಲ್ಲಿ ಶ್ರದ್ಧಾ ಮತ್ತು ಭಕ್ತಿಪೂರ್ವಕವಾಗಿ ಕಾಣಬೇಕಾಗತ್ತೆ. ನೀವು ಮೊದಲು ದೇವರಿಗೆ ಪೂಜೆ ಮಾಡೋ ಬದಲು ನಿಮ್ಮ ಕೆಲಸದಲ್ಲಿ ನೀವು ಪೂಜೆ ಮಾಡಿ ನಿಮಗೆ ಸಿದ್ಧಿಯನ್ನು ತಂದುಕೊಡುತ್ತದೆ. ನಂತರ ದೇವರಿಗೆ ಪೂಜೆ ಮಾಡಿ ನಿಮಗೆಲ್ಲವೂ ಕೂಡ ಶುಭವಾಗುತ್ತೆ. ನೀವು ಮಾಡುವಂಥ ಕೆಲಸಕ್ಕೆ ಭಗವಂತನ ಅನುಗ್ರಹವೂ ಕೂಡ ಬೇಕು. ಭಗವಂತನ ಒಂದು ಶಕ್ತಿ ಅನ್ನೋದು ಬೇಕಾಗುತ್ತೆ. ನೀವು ಪ್ರಯತ್ನ ಮಾಡಬೇಕಷ್ಟೆ. ಇಷ್ಟು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಆದಷ್ಟು ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಯಾರಿಗೂ ಕೂಡ ಸಾಲವನ್ನು ಕೊಡಲಿಕ್ಕೆ ಹೋಗಬೇಡಿ. ಕ್ರೆಡಿಟ್ ಇಲ್ಲದೆ ಸ್ವಲ್ಪ ವಹಿವಾಟು ಮಾಡುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ನೌಕರರಾಗಿದ್ದರೆ ಸ್ವಲ್ಪ ಅನಾವಶ್ಯಕವಾದಂತಹ ಹಣ ಖರ್ಚು ಮಾಡಬೇಡಿ. ಹಾಗಾಗಿ ಸ್ವಲ್ಪ ನಾವು ಉದ್ಯೋಗ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ಅನಾವಶ್ಯಕವಾದಂತಹ ಖರ್ಚುಗಳಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಜೀವನವು ಕೂಡ ಉತ್ತಮ ಜೀವನವು ಕೂಡ ಆಗಿರ್ತಕ್ಕಂಥದ್ದು ಈ ವರ್ಷದಲ್ಲಿ. ಸ್ವಲ್ಪ ಏನಂದರೆ ಮೇಲಧಿಕಾರಿಗಳು ಹೇಳಿದಂತೆ ಕೆಲಸ ಮಾಡಿ, ಮೇಲಧಿಕಾರಿಗಳು ಹೇಳಿದಂತೆ ಕೆಲಸಗಳನ್ನು ಮಾಡಿ, ಸ್ವಲ್ಪ ನಿಮ್ಮಕ್ಕಿಂತ ಇನ್ನೂ ಕೆಳ ಮಟ್ಟದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಸ್ವಲ್ಪ ನಿಮ್ಮ ಮೇಲೆ ದರ್ಪ ತೋರುವಂತಹ ಸಾಧ್ಯತೆಯು ಕೂಡ ಭಾಳಷ್ಟು ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಪ್ರಮೋಷನ್ ಆಗದೆ ಇಲ್ಲದಿರೋರಿಗೆ ಈ ವರ್ಷದಲ್ಲಿ ಸ್ವಲ್ಪ ಪ್ರಮೋಷನ್ ಆಗುವಂಥ ಸಾಧ್ಯತೆಯು ಕೂಡ ಭಾಳಷ್ಟು ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಇನ್ನೊಂದೇನೆಂದರೆ ಸ್ವಲ್ಪ ಅದೇ ಹೇಳಿದ್ನಲ್ಲ ಆವಾಗಲೇ, ಶತ್ರುಗಳ ಕೈವಾಡ ಸ್ವಲ್ಪ ಬಹಳ ಇರುತ್ತೆ. ಆದಷ್ಟು ಸ್ವಲ್ಪ ಜಾಗ್ರತೆಯಿಂದ ಇರುವುದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಧನಸ್ಸು ರಾಶಿಯ ಒಂದು ಫಲಾನುಫಲಗಳು. ಮತ್ತು ಧನಸ್ಸು ರಾಶಿಯವರಿಗೆ ವರ್ಷದ ಅಂತ್ಯದಲ್ಲಿ ಒಂದಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ಕಾಣುವಂಥ ಸಾಧ್ಯತೆ ಇದೆ. ಅವನು 5ನೇ ಮನೆಯಿಂದ ಬರುವವರೆಗೂ, 5ನೇ ಮನೆಯಿಂದ 6ನೇ ಮನೆ ಬರೋವರೆಗೂ 6ನೇ ಮನೆಗೆ ಬಂದು ಪ್ರವೇಶ ಮಾಡಿದ್ಮೇಲೆ ಸ್ವಲ್ಪ ಕಷ್ಟಕರ ಅನಿಸುತ್ತೆ ನಿಮ್ಮ ಜೀವನ. ಆದರೆ ನಿಮ್ಮ ಹಿಂದೆ ಶನಿದೇವ ಇದ್ದಾನೆ. ಶನಿದೇವನು ನಿಮಗೆ ಈ ವರ್ಷದಲ್ಲಿ ಉತ್ತಮ ರೀತಿಯಾದಂತಹ ಫಲಗಳನ್ನು ಕೊಡ್ತಾನೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ಈ ಒಂದು ರಾಶಿಯ ಒಂದು ಫಲ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.